ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇಸ್ಕಿದ ಬೇಳೆ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಇದು ಇಸ್ಕಿದ ಬೇಳೆ. ಇದು ಅವರೆಕಾಯಿ ಅಂಗಡಿಯಿಂದ ತೊಗೊಂಬಂದು ಸುಲಿದು ಒಂದು ನೈಟೆಲ್ಲ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಇಸ್ಕಿ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಅದು 2.5-2.75 kg ತಂದಿದ್ದೀವಿ. 1 kg ಬೇಳೆ ಆಗಿದೆ. ಇದಕ್ಕೆ ಬೇಕಾಗಂಥ ಸಾಮಗ್ರಿಗಳು: ಮೊದಲಿಗೆ ಈರುಳ್ಳಿ 2 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಟೊಮೊಟೊ ಒಂದೇ ಒಂದು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. 1 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. 2 ಚೂರು ಚಕ್ಕೆ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. 4 ಲವಂಗ, ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸೋಂಪು ಕಾಳು, ಉಪ್ಪು, 4 ಚಮಚ ಪೌಡರು, ಧನಿಯಾ ಪೌಡರು. ಇದು ಸ್ಪೆಷಲ್ ಮಾಡೋಕ್ಕೋಸ್ಕರನೇ ಇದನ್ನ ಇಟ್ಕೊಂಡಿರ್ತೀವಿ. ಈ ಸಾಂಬಾರು ಪುಡಿನೇ ಬೇರೆ, ಇದೇ ಬೇರೆ. ಖಾರದ ಪುಡಿ 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಯಾವ್ದು ಬೇಕಾದರೂ ಹಾಕ್ಕೋಬೋದು ನಾವು. ಅದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. 1 ಬೌಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ ಸಣ್ಣ ಗೆಡ್ಡೆ, ಅದಕ್ಕೋಸ್ಕರ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಯಾವ ಥರ ಏನೇನು ಮಾಡಬೇಕು ಅಂತ ನೋಡೋಣ ಬನ್ನಿ. ಇದು ಇಸ್ಕಿದ ಬೇಳೆ. ಇದು ಒಂದು ರಾತ್ರಿ ನೆನೆಸಿರ್ತೀವಲ್ಲ, ಅದರಿಂದ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ನಾವು ಈ ಥರ ಚೆನ್ನಾಗಿ ಈ ಥರ ಕಾಳನ್ನ ಹಾಕಿ ತಿಕ್ಕಬೇಕು. ಇದರದ್ದೆಲ್ಲ ಸ್ಮೆಲ್ಲು ಹೋಗುತ್ತೆ. ಇದು ಅವರೆಕಾಳು ಒಂಥರ ಸ್ಮೆಲ್ ಬಂದಿರ್ತೀವಿ, ಒಂದು ನೈಟ್ ನೆನೆಸಿರ್ತೀವಲ್ಲ, ಅದರಿಂದ ಈ ಥರ ಚೆನ್ನಾಗಿ 2 ಸರಿ ತೊಳ್ಕೊಬೇಕು. ಇದು ತೊಳೆಯೋಣ ಬನ್ನಿ. ಈ ಥರ ಎಲ್ಲ ಚೆನ್ನಾಗಿ ಪೌಡ್ರ್ಗಳ್ನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದು ಈ ಥರ ಕಾಳುಗಳೆಲ್ಲ ಚೆನ್ನಾಗಿ ಉಜ್ಜಿ ಈಗ ನೀರು ಹಾಕ್ಕೊಂಡು ತೊಳಿಬೇಕು. ಇವಾಗ ಈರುಳ್ಳಿ, ಟೊಮೆಟೊ, ಶುಂಠಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೋಬೇಕು. ಫಸ್ಟ್ಗೆ ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ರುಬ್ಬಿದಾಗಿದೆ. ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಧನಿಯಾ ಪೌಡ್ರನ್ನ ಸಪ್ರೇಟಾಗಿ ರುಬ್ಕೊತೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಧನಿಯಾದ ಪುಡಿ ರುಬ್ಕೊಂಡಿದ್ದ ಹಾಕ್ಕೊತಾ ಇದ್ದೀನಿ. ಈಗ ಖಾರದ ಪುಡಿನೂ ಕೂಡ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಇದನ್ನು ಕೂಡ ನಾನು ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ಇದ್ರ ಜೊತೆ ಕಾಯಿ ಜೊತೆ ಎಲ್ಲ ರುಬ್ಬಿಟ್ರೆ ಕಲರು ಕಡಿಮೆ ಆಗಿಬಿಡ್ತದೆ. ಅದರಿಂದ ನಾನು ಎಲ್ಲನೂ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಇದು ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಕಾಯಿ ತುರಿನೂ ಕೂಡ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಶುಂಠಿನೂ ಕೂಡ ಸೇರಿಸ್ತಾ ಇದ್ದೀನಿ. ಸುಮಾರು 1-1.5 ಇಂಚಷ್ಟು ಐತೆ. ಇದು ಒಂದು ಟೊಮೊಟೊನ ರುಚಿಗಾಗಿ ಹಾಕ್ತಾಯಿದ್ದೀನಿ. ಈ ಥರ ನಾವು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ನೈಸಾಗಿರಬೇಕು. ಈಗ ಸ್ಟವ್ ಹಚ್ಚಿ
ಸ್ವಲ್ಪ ಪಾತ್ರೆ ಕಾಯೋವರೆಗೂ ಇದು ಮಾಡಿ, ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು. ಎಣ್ಣೆ ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆ ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಂದು ನಿಮಿಷ ಹುರ್ಕೋಬೇಕು. ಚೆನ್ನಾಗಿ ಅದು ಈರುಳ್ಳಿ ಬೆಳ್ಳುಳ್ಳಿ ಘಮ ಬರೋಂಗೆ ಚೆನ್ನಾಗಿ ಈ ಥರ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೋಬೇಕು. ಇದರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ. ಈ ಥರ ಕುದ್ದಾದಮೇಲೆ ನಾವು ಅವರೆಕಾಳನ್ನ ಪೌಡ್ರುಗಳು ಹಾಕಿ ತೊಳ್ಕೊಂಡಿದ್ವಲ್ಲ, ಈ ಥರ ಆಗಿದೆ ನೋಡಿ. ಸ್ಮೆಲ್ಲೆಲ್ಲ ವಾಸನೆ ಎಲ್ಲ ಹೋಗಿರ್ತದೆ. ಸಾರು ಟೇಸ್ಟಿಯಾಗುತ್ತೆ ಅಂತ ಈ ಥರ ತೊಳ್ಕೊಂಡು ಜಾಲದಲ್ಲಿ ಸೋಸಿ ಇಟ್ಕೊಂಡಿದ್ದೆ. ಈ ಥರ ಹಾಕಿದ್ಮೇಲೆ ಚೆನ್ನಾಗಿ ಇಲ್ಲಿ 1-2 ನಿಮಿಷ ಅವರೆಕಾಳನ್ನ ಚೆನ್ನಾಗಿ ಬಾಣಲೆಗೆ ಹುರಿಬೇಕು. ಈ ಥರ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅವರೆಕಾಳು ಜೊತೆ ಹೊಂದ್ಕೋಬೇಕು. ಆಮೇಲೆ ನಾವು ಮಸಾಲೆನ ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ 1 ನಿಮಿಷ 2 ನಿಮಿಷ ಹುರ್ಕೋಬೇಕು ಕಾಳೆಲ್ಲ ಇದಾಗಂಗೆ. ಈಗ ಈ ಥರ ಕುದ್ಮೇಲೆ ಕಾಳ್ದು ಸ್ಮೆಲ್ಲೆಲ್ಲ ಹೋಗಿರ್ತದೆ. ಅದಕ್ಕೋಸ್ಕರ ನಾವು 1-2 ನಿಮಿಷ ಹುರ್ಕೊಂಡಿದ್ದಾಗಿದೆ. ಇದಕ್ಕೆ ಈಗ ಖಾರನ ಸಪ್ರೇಟಾಗಿ ರುಬ್ಕೊಂಡು, ಕಲರ್ ಕಡಿಮೆ ಆಗಿಬಿಡ್ತದೆ ಅಂತ ನಾನು ಸಪ್ರೇಟಾಗಿ ರುಬ್ಕೊಂಡಿರ್ತೀನಿ. ಈಗ ಫಸ್ಟ್ಗೆ ಖಾರ ಹಾಕಿದ್ದೀನಿ. ಅದು 1 ರೌಂಡ್ ಈ ಥರ ಚೆನ್ನಾಗಿ ಕುದಿಸಿದ್ಮೇಲೆ ಇನ್ನೊಂದು ರೌಂಡ್ಗೆ ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ, ರುಬ್ಕೊಂಡಿದ್ದನ್ನ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರೇ ಇತ್ತು ಮನೆಯಲ್ಲಿ, ಅದೇ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ಬೇಕಾದವ್ರಿಗೆ ಜಾಸ್ತಿ ಹಾಕ್ಕೋಬೋದು. ನಮಗೆ ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಇದು ಮಸಾಲೆ ಪೌಡರ್ ರುಬ್ಬಿದ್ನಲ್ಲ, ಅದು ಈ ಥರ ಹಾಕಿ ಚೆನ್ನಾಗಿ ಕುದಿ. ಇದು ಮಸಾಲೆನೂ 2 ನಿಮಿಷ ಕುದ್ದಿದ್ದಾಗಿದೆ. ತಿನ್ನೋಕ್ಕೂ ಟೇಸ್ಟಿಯಾಗಿರ್ತದೆ. ಇದು ವಾಸನೆ ಎಲ್ಲ ಘಮ ಘಮ ಅಂತ ಬರ್ತಾಯಿದೆ. ಚೆನ್ನಾಗಿರುತ್ತೆ ಊಟಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಮುದ್ದೆಗೆ, ರೊಟ್ಟಿ ಕೂಡ ಚೆನ್ನಾಗಿರ್ತದೆ. ಈ ಥರ ಕುದ್ದಿದ್ದಾದಮೇಲೆ ನಾವು ಮಸಾಲೆ ಪದಾರ್ಥಗಳನ್ನ ರುಬ್ಕೊಂಡಿದ್ನೆಲ್ಲ, ಚಕ್ಕೆ, ಲವಂಗ, ಕಾಯಿ, ಕೊತ್ತಂಬರಿ ಎಲ್ಲ, ಅದನ್ನು ಕೂಡ ಸೇರಿ ಈ ಥರ ಎಲ್ಲ ಮಸಾಲೆಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿ, ಸ್ವಲ್ಪ ಪಕ್ಕದ ಸ್ಟವಲ್ಲಿ ಇನ್ನೊಂದರಲ್ಲಿ ಪಾತ್ರೆಯಲ್ಲಿ ಬಿಸಿನೀರ ಕಾಯಿಸ್ಕೊಂಡಿದ್ದೀನಿ. ನಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನೀರನ್ನ ಸೇರಿಸ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ. ಇವಾಗ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ನೀರನ್ನ ಕಾಯಿಸಿ ಇಟ್ಕೊಂಡಿದ್ನಲ್ಲ, ಈಗ ನಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ನೋಡ್ಕೊಂಡು ಸೇರಿಸ್ಬೇಕಾಗುತ್ತೆ ನೀರನ್ನ. ತುಂಬ ತೆಳುನೂ ಮಾಡ್ಕೋಬಾರ್ದು. ಎಲ್ಲ ಪದಾರ್ಥಗಳನ್ನ ಹಾಕಿದ ಮೇಲೆ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸಾರು ನಾವು ಯಾವ ಅದಕ್ಕೆ ಬೇಕೋ ನೋಡಿ, ನಾನು ಈ ಅದಕ್ಕೆ ಮಾಡಿದ್ದೀನಿ. ಬೆಂದಮೇಲೆ ಗಟ್ಟಿ ಆದರೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಹಾಕ್ಕೋಬೋದು. ಉಪ್ಪು ನಾನು ಈಗ ಹಾಕಿದ್ದೀನಿ. ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೋದು. ನೋಡಿ, ಈಗಾಗಲೇ ಘಮ ಬರೋಕ್ಕೆ ಶುರುವಾಗಿದೆ. ಇನ್ನೂ ಒಂದು 5 ನಿಮಿಷ ಇದು ಬೇಳೆ ಒಡ್ಕೊಳ್ಳೋ ತನಕ ಬೇಯಬೇಕು. ಇದು ರೊಟ್ಟಿಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ಮುದ್ದೆಗೂ ಸೂಪರ್ ಕಾಂಬಿನೇಷನ್ನು. ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಈ ಅವರೆಕಾಳು ಸಾರನ್ನ ಮಾಡ್ಕೊಂಡು ತಿನ್ನಿ. ಈ ಥರ ಕುದ್ದಿದೆ. ಇವಾಗ ನಾವು ಒಂದು ಸೌಟ್ ಬೇಳೆ ತೊಗೊಂಡ್ಬಿಟ್ಟು ಈ ಥರ ಸೌಟಲ್ಲಿ ಮಸ್ತ್ಬಿಟ್ಟು ಈ ಥರ ತೊಗೊಂಡಿದ್ದ ಬೇಳೆನ ಈ ಥರ ಸೌಟಲ್ಲಿ ಮಸಿಬೇಕು. ಮಸ್ತ್ರೆ ಸಾರು ಟೇಸ್ಟಿಯಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಕಾಳು ತಗೋತೀನಿ. ಈ ಥರ ಚೆನ್ನಾಗಿ ಮಸ್ತ್ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ರುಚಿ ಜಾಸ್ತಿ ಆಯ್ತದೆ. ಇನ್ನಷ್ಟು ತಿನ್ನಬೇಕು ಅಂತ ಅನಿಸುತ್ತೆ. ಈ ಥರ ನೀವು ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ತಿನ್ನಿ.
ಈ ಥರ ಎಲ್ಲ ಬೆಂದು ರೆಡಿಯಾಗಿದೆ. ಇದುವರೆಗೂ ಇದ್ಕಿದ ಬೇಳೆ ಅವರೆಕಾಳು ಸಾಂಬಾರು ನೋಡೋದ್ರಲ್ಲ, ನೀವು ಇದೇ ಥರ ಮನೇಲಿ ಮಾಡಿ. ಇದೇ ಥರದ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.